98 ದಿನಗಳು ಮಾತ್ರ. ಏನಪ್ಪ ಇಷ್ಟು ತಡವಾಗಿ ಕೊಟ್ಟರು ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಆದರೂ ಕೂಡ ಛಲಪೀಠದ ವಿಕ್ರಮನಂತೆ ಎಲ್ಲರೂ ಕೂಡ ಒಗ್ಗೂಡಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇರೋಷ್ಟು ದಿನದಲ್ಲಿ ಏನು ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ಅದು ಬರ ಬಂದು ನೀರಿನ ಅಭಾವ ಆಗದಿರ ನೋಡ್ಕೊಳ್ಳುವಂತಹದ್ದು, ಊರಿನ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನ ಕೊಟ್ಟು ಇವತ್ತು ಪ್ರಭಾ ನಾಗರಾಜ್ ಜೊತೆಗೆ ನಾವೆಲ್ಲ ಕೂಡ ಸಹಕಾರಿಯಾಗಿರ್ತೀವಿ ಅಂತ ಹೇಳಿ ಬಹುಶಃ ನಮ್ಮ ಒಂದು ಜನಾಂಗದ ಮುಖ್ಯಸ್ಥರಾಗಿ ಎಲ್ಲರೂ ಕೂಡ ಇವತ್ತು ಬಂದು ಅವ್ರ ಸಹಕಾರವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಪಕ್ಷದ ಕುಮಾರಣ್ಣ ಮತ್ತು ನಿಖಿಲಣ್ಣ ತುಂಬಾ ಸಹಕಾರ ಕೊಟ್ಟು, ಅದ್ರ ಜೊತೆಯಲ್ಲಿ ನಮ್ಮ ಶಾಸಕರು ಧೀರಜ್ ಗುಂಡರಾಜರು ಮತ್ತು ಪಾರ್ಲಿಮೆಂಟ್ ಸದಸ್ಯರಾದ ಡಾಕ್ಟರ್ ಸುಧಾಕರ್ ಅವರು ಎಷ್ಟೇ ಒತ್ತಡ ಇದ್ರೂ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಬಹುಶಃ 24 ಮತಗಳನ್ನ ಪಡೆದು ಇವತ್ತು ನಮ್ಮ ಪ್ರಭಾ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಸದಾ ಅವರ ಮೇಲೆ ಇರಲಿ. ಮುಂದಿನ ಕಾರ್ಯಗಳನ್ನ ನಾವು ಕೂಡ ಸಹಕಾರ ಕೊಟ್ಟು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಈ ದಿನ ಸಹಕರಿಸಿದ ನನ್ನೆಲ್ಲ ಆತ್ಮೀಯ NDA ಒಕ್ಕೂಟದ ನಗರಸಭಾ ಸದಸ್ಯರುಗಳಿಗೆ, ನಮ್ಮ ಮುಖಂಡರಿಗೆ, ಬಹುಶಃ ನಮ್ಮ ಜಿಲ್ಲಾಧ್ಯಕ್ಷರು ಬೆಳಗ್ಗೆ ಬಂದ್ರು, ಅವರು ಊರಲ್ಲಿ ಇರ್ಲಿಲ್ಲ, ಆದ್ರೂ ಕೂಡ ಇದಕ್ಕೆ ಹೆಚ್ಚಿನ ಗಮನವನ್ನ ಅಲ್ಲೇ ಕೊಡ್ತಾ ಇದ್ದಾರೆ. ಇನ್ನೊಬ್ಬ ನಮ್ಮ ತಾಲೂಕು ಅಧ್ಯಕ್ಷರು ಅವತ್ತು ಹೊರದೇಶದಲ್ಲಿದ್ದಾರೆ, ದುಬೈಯಲ್ಲಿದ್ದಾರೆ, ಅಲ್ಲಿಂದನೂ ಕೂಡ ಡೈರೆಕ್ಷನ್ ಕೊಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಇವತ್ತು ನಾವು NDA ಒಕ್ಕೂಟ ಏನಿತ್ತು ಅಷ್ಟು ಮತಗಳು ಪ್ರಭಾ ಅವ್ರಿಗೆ ಬರೋ ತರ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು. ಹೆಣ್ಮಗಳು ಹೊಸದಾಗಿ ಗೆದ್ದು ಇದೇ ಸಾರಿ ಬಂದು ಅಧ್ಯಕ್ಷ ಸ್ಥಾನ ತಂತವ್ರೆ. ನಿಮ್ಮೆಲ್ಲರ ಹಾರೈಕೆಗಳು, ನಿಮ್ಮೆಲ್ಲರ ಮಾರ್ಗದರ್ಶನ ಅವ್ರಿಗೆ ಇರ್ಲಿ ಅಂತಕ್ಕಂಥ ಆಶೆಯನ್ನ ಕಳಿಸಿ